ಐಪಿಎಲ್ ರಿಟೇನ್ ಲಿಸ್ಟ್ ಅನೌನ್ಸ್ ಆದಾಗ ಕ್ರಿಕೆಟ್ ಲೋಕವೇ ಅಚ್ಚರಿಗೊಂಡಿತ್ತು. ಮೈದಾನದಲ್ಲಿ ಬೆಂಕಿ ಬಿರುಗಾಳಿಯಂತೆ ಧೂಳೆಬ್ಬಿಸ್ತಾ ಇದ್ದಂಥ ಸೂಪರ್ ಸ್ಟಾರ್ ಪ್ಲೇಯರ್ಗಳನ್ನೇ ಕೆಲ ಫ್ರಾಂಚೈಸಿಗಳು ರಿಲೀಸ್ ಮಾಡಿದ್ವು. ಬಟ್ ಈಗ ಅದೇ ಮಾಲೀಕರಿಗೆ ಎಡವಟ್ಟು ಮಾಡ್ಕೊಂಡ್ವಿ ಅನ್ನುವಂಥ ಫೀಲ್ ಆಗ್ತಾ ಇದೆ. ತಂಡಗಳಿಂದ ಹೊರಬಿದ್ದಿರುವಂಥ ಪ್ಲೇಯರ್ಸ್ ಬೇರೆ ಬೇರೆ ಪಂದ್ಯಗಳಲ್ಲಿ ಧಮಾಕೆದ ಪರ್ಫಾರ್ಮೆನ್ಸ್ ನೀಡ್ತಿದ್ದಾರೆ. ಅಷ್ಟಕ್ಕೂ ಹರಾಜಿಗೂ ಮುನ್ನ ಯಾವ ಫ್ರಾಂಚೈಸಿ ಯಾರನ್ನ ರಿಲೀಸ್ ಮಾಡಿ ಈಗ ಪಶ್ಚಾತ್ತಾಪ ಪಡ್ತೀವಿ ಅನ್ನೋದನ್ನ ಹೇಳ್ತೇನೆ. ನಾನು ಶಾಂತ. ನೀವು ಸುದ್ದಿಯಾನದ ಸಬ್ಸ್ಕ್ರೈಬರ್ ಆಗೋದಕ್ಕೆ ಮರಿಬೇಡಿ. 2025ರ ಐಪಿಎಲ್ ಆಟಗಾರರ ಮೆಗಾ ಹರಾಜು ಇದೇ ನವೆಂಬರ್ 24 ಹಾಗೆ 25ರಂದು ಸೌದಿ ಅರೇಬಿಯಾದಲ್ಲಿ ನಡೆಯಲಿದೆ. ಬಿಸಿಸಿ ಶಾರ್ಟ್ ಲಿಸ್ಟ್ನಲ್ಲಿ 574 ಆಟಗಾರರಿದ್ದಾರೆ. 10 ತಂಡಗಳು ತಮಗೆ ಬೇಕಾದಂಥ ಆಟಗಾರರನ್ನ ರಿಟೈನ್ ಮಾಡಿಕೊಂಡು ಈಗಾಗಲೇ ಇನ್ನೂ ಕೆಲ ಆಟಗಾರರನ್ನ ರಿಲೀಸ್ ಮಾಡಿದ್ದು ಆಗಿದೆ. ಈ ಪೈಕಿ ಕೆಲ ಫ್ರಾಂಚೈಸಿಗಳಿಗೆ ಈಗ ತಲೆಬಿಸಿ ಆಗ್ತಾ ಇದೆ. ಸೂಪರ್ ಸ್ಟಾರ್ಸ್ ಕೈ ಬಿಟ್ಟು ತಪ್ಪು ಮಾಡಿದ್ವಾ ಅಂತ ಕೈ ಹಿಸಿಕಿಕೊಳ್ತಾ ಇವೆ. ಬ್ಯಾಟಿಂಗ್ ಬೆನ್ನೆಲುಬಾಗಿದ್ದ ಜೋಸ್ ಬಟ್ಲರ್ ಕೈ ಬಿಟ್ಟ ರಾಜಸ್ಥಾನ. ಇಂಗ್ಲೆಂಡ್ನ ಸ್ಫೋಟಕ ಆಟಗಾರ ಜೋಸ್ ಬಟ್ಲರ್ ಡೆಡ್ಲಿ ಅಂಡ್ ಡೇಂಜರಸ್ ಬ್ಯಾಟ್ಸ್ಮನ್. T20 ಫಾರ್ಮೆಟ್ನಲ್ಲಿ ಫುಲ್ ಡಿಮ್ಯಾಂಡ್ ಇದ್ದು ಈ ಬಾರಿ ಹರಾಜಿಗೂ ಮುನ್ನವೇ ಐಪಿಎಲ್ ಫ್ರಾಂಚೈಸಿಗಳ ಹಾಟ್ ಫೇವರೇಟ್ ಆಗಿದ್ದಾರೆ. ಕಳೆದ ಸೀಸನ್ನಲ್ಲಿ ರಾಜಸ್ಥಾನ ರಾಯಲ್ಸ್ ತಂಡದ ಬ್ಯಾಟಿಂಗ್ ಬೆನ್ನೆಲುಬು ಎನಿಸಿಕೊಂಡಿದ್ದಂಥ ಜೋಸ್ ಬಟ್ಲರ್ ಅವರನ್ನ ಅಚ್ಚರಿಯ ರೀತಿಯಲ್ಲಿ ರಿಲೀಸ್ ಮಾಡಿತ್ತು. ಆದ್ರೀಗ ತಪ್ಪು ಮಾಡಿದ್ವಾ ಎಂಬ ಆತಂಕದಲ್ಲಿದ್ದಾರೆ. ಕಳೆದ ಸೀಸನ್ನಲ್ಲಿ ರಾಜಸ್ಥಾನ ರಾಯಲ್ಸ್ ಪರ 11 ಪಂದ್ಯಗಳನ್ನಾಡಿದಂಥ ಜೋಸ್ ಬಟ್ಲರ್ 2 ಭರ್ಜರಿ ಶತಕಗಳೊಂದಿಗೆ ಒಟ್ಟು 359 ರನ್ಗಳನ್ನು ಕಲೆ ಹಾಕಿದ್ರು. ಅಲ್ಲದೆ 107 ಐಪಿಎಲ್ ಪಂದ್ಯಗಳಿಂದ ಒಟ್ಟು 3582 ರನ್ ಗಳಿಸಿದ್ದಾರೆ. ಈ ವೇಳೆ 7 ಶತಕ ಹಾಗೆ 19 ಅರ್ಧ ಶತಕಗಳು ಕೂಡ ಇವೆ. ಹೀಗಾಗಿ ಎಲ್ಲಾ ಫ್ರಾಂಚೈಸಿಗಳ ಟಾರ್ಗೆಟ್ ಲಿಸ್ಟ್ನಲ್ಲಿ ಬಟ್ಲರ್ ಹೆಸರು ಕಾಣಿಸಿಕೊಂಡಿದೆ. ಬಟ್ಲರ್ ಹೆಸರು ಮಾರ್ಕ್ಯೂ ಲಿಸ್ಟ್ನಲ್ಲೂ ಕೂಡ ಅಗ್ರಸ್ಥಾನದಲ್ಲಿದೆ. ಅಂದರೆ ಪ್ರತಿ ಫ್ರಾಂಚೈಸಿಗಳು ಖರೀದಿ ಮಾಡೋಕೆ ಬಯಸುವ ಆಟಗಾರರನ್ನ ಮಾರ್ಕ್ಯೂ ಲಿಸ್ಟ್ನಲ್ಲಿ ಸೇರಿಸಲಾಗುತ್ತೆ. ಈ ಸಲ 12 ಆಟಗಾರರು ಮಾರ್ಕ್ಯೂ ಲಿಸ್ಟ್ನಲ್ಲಿ ಸ್ಥಾನ ಪಡ್ಕೊಂಡಿದ್ದಾರೆ. ಇವರಲ್ಲಿ ಎಲ್ಲಾ ಫ್ರಾಂಚೈಸಿಗಳ ಹಾಟ್ ಫೇವರೇಟ್ ಆಟಗಾರನಾಗಿ ಜೋಸ್ ಬಟ್ಲರ್ ಕೂಡ ಕಾಣಿಸಿಕೊಂಡಿದ್ದಾರೆ. ಯಾಕಂದ್ರೆ ಬಟ್ಲರ್ ಎಂಟ್ರಿಯಿಂದ 3 ಸ್ಥಾನಗಳನ್ನು ಭರ್ತಿ ಮಾಡಬಹುದು. T20 ಕ್ರಿಕೆಟ್ನಲ್ಲಿ ಆರಂಭಿಕನಾಗಿ ಕಣಕ್ಕಿಳಿಯುವಂಥ ಬಟ್ಲರ್ ವಿಕೆಟ್ ಕೀಪರ್ ಆಗಿಯೂ ಕೂಡ ತನ್ನ ಜವಾಬ್ದಾರಿಯನ್ನು ನಿರ್ವಹಿಸಲಿದ್ದಾರೆ. ಇದರ ಜೊತೆಗೆ ನಾಯಕತ್ವವನ್ನು ಕೂಡ ನಿಭಾಯಿಸುವ ಸಾಮರ್ಥ್ಯ ಅವರಲ್ಲಿದೆ. ಹೀಗಾಗಿ ಎಲ್ಲ ಫ್ರಾಂಚೈಸಿಗಳು ಜೋಸ್ ಬಟ್ಲರ್ ಅವರ ಮೇಲೆ ಕಣ್ಣಿಟ್ಟಿದ್ದಾರೆ. ಚಹಾಲ್ ಕೈ ಬಿಟ್ಟು ಕೈ ಹಿಸಿಕಿಕೊಳ್ತಾ ಇದೆ ರಾಜಸ್ಥಾನ ರಾಯಲ್ಸ್. ರಿಟೇನ್ ವೇಳೆ ರಾಜಸ್ಥಾನ ರಾಯಲ್ಸ್ ಮಾಡಿದ ಮತ್ತೊಂದು ಎಡವಟ್ಟು ಅಂದ್ರೆ ಯುಜ್ವೇಂದ್ರ ಚಹಾಲ್ ಅವರನ್ನ ರಿಲೀಸ್ ಮಾಡಿದ್ದು. ಕಳೆದ ಬಾರಿ ರಾಯಲ್ ಚಾಲೆಂಜರ್ಸ್ ಬೆಂಗಳೂರು ತಂಡ ಮಾಡಿದ ತಪ್ಪನ್ನೇ ರಾಜಸ್ಥಾನ ಕೂಡ ಮಾಡಿಕೊಂಡಿದೆ. ಐಪಿಎಲ್ನಲ್ಲಿ ಸೂಪರ್ ಪರ್ಫಾರ್ಮೆನ್ಸ್ ನೀಡ್ತಾ ಇರುವಂಥ ಚಹಾಲ್ ಕಳೆದ 6 ಐಪಿಎಲ್ ಆವೃತ್ತಿಗಳಲ್ಲೂ ಕೂಡ 18ಕ್ಕಿಂತ ಹೆಚ್ಚು ವಿಕೆಟ್ಗಳನ್ನು ಕಬಳಿಸಿದ್ದಾರೆ. ಅಲ್ಲದೆ ಐಪಿಎಲ್ ಇತಿಹಾಸದಲ್ಲಿ 200 ವಿಕೆಟ್ಗಳನ್ನು ಕಬಳಿಸಿದ ಮೊದಲ ಹಾಗೆ ಏಕೈಕ ಆಟಗಾರ ಚಹಾಲ್. ಹೀಗಿದ್ರೂ ಕೂಡ ರಾಜಸ್ಥಾನ ಕೈಬಿಟ್ಟಿದ್ದು ಶಾಕಿಂಗ್ ನಿರ್ಧಾರವೇ ಆಗಿತ್ತು. ರಿಷಬ್ ಪಂತ್ರನ್ನ ಕೈಬಿಟ್ಟು ದೆಹಲಿ ತಂಡದ ಎಡವಟ್ಟು. ರಿಷಬ್ ಪಂತ್ ಸದ್ಯ ಟೀಮ್ ಇಂಡಿಯಾದಲ್ಲಿ ಸ್ಥಿರ ಪ್ರದರ್ಶನವನ್ನು ನೀಡ್ತಾ ಇರುವಂಥ ಆಟಗಾರ. ಐಪಿಎಲ್ನಲ್ಲೂ ಕೂಡ ದೆಹಲಿ ತಂಡದ ಪರ ಅದ್ಭುತ ಪ್ರದರ್ಶನ ನೀಡಿದರು. ಆದರೆ ಈ ಸಲ ರಿಷಬ್ ಪಂತ್ಗೆ ಡೆಲ್ಲಿ ತಂಡದಲ್ಲಿ ಕಂಟಿನ್ಯೂ ಆಗೋಕೆ ಆಸಕ್ತಿ ಇರಲಿಲ್ಲ. ಹೀಗಾಗಿ ತಂಡದಿಂದ ಹೊರಬರೋಕೆ ತಾವೇ ನಿರ್ಧಾರ ಮಾಡಿದರು. ಬಟ್ ಇಲ್ಲಿ ದೆಹಲಿ ತಂಡ ಪಂತ್ರನ್ನ ಉಳಿಸಿಕೊಳ್ಳೋ ಯತ್ನವನ್ನೇ ಮಾಡಲಿಲ್ಲ. ಬಹುಶಃ ಯತ್ನ ಮಾಡಿದ್ರೆ ಪಂತ್ ಅಲ್ಲೇ ಉಳಿತಾ ಇದ್ರು ಅನ್ಸುತ್ತೆ. ಬೌಲಿಂಗ್ ಬ್ರಹ್ಮಾಸ್ತ್ರ ಹರ್ಷದೀಪ್ರನ್ನೇ ಬಿಟ್ಟುಕೊಟ್ಟ ಪಂಜಾಬ್. ಒಂದು ತಂಡದ ಸೋಲು ಗೆಲುವಿಗೆ ಬ್ಯಾಟರ್ಗಿಂತ ಜಾಸ್ತಿ ಮ್ಯಾಟರ್ ಆಗೋದು ಬೌಲರ್ಸ್. ಒಬ್ಬ ಪವರ್ಫುಲ್ ಬೌಲರ್ 2 ಬ್ಯಾಟರ್ಸ್ಗೆ ಸಮ. ಈ ಕೆಲಸವನ್ನು ಅಚ್ಚುಕಟ್ಟಾಗಿ ನಿಭಾಯಿಸೋ ಆಟಗಾರನೇ ಹರ್ಷದೀಪ್ ಸಿಂಗ್. ಎಡಗೈ ವೇಗದ ಬೌಲರ್ ಹರ್ಷದೀಪ್ ಸಿಂಗ್ ಅವರನ್ನ ಪಂಜಾಬ್ ಕಿಂಗ್ಸ್ ಫ್ರಾಂಚೈಸಿ ರಿಲೀಸ್ ಮಾಡಿದೆ. ಸದ್ಯ ಹರ್ಷದೀಪ್ ಟೀಮ್ ಇಂಡಿಯಾದಲ್ಲಿ ಅದ್ಭುತ ಪ್ರದರ್ಶನ ನೀಡ್ತಿದ್ದಾರೆ. ಹೀಗಾಗಿ ಎಲ್ಲ ಫ್ರಾಂಚೈಸಿಗಳು ಬಿಡ್ ಮಾಡೋಕೆ ಕಾಯ್ತಾ ಇವೆ. ಬಟ್ ಈಗ ಪಂಜಾಬ್ ತಂಡ RTM ಕಾರ್ಡ್ ಬಳಸಿ ತನ್ನಲ್ಲೇ ಉಳಿಸಿಕೊಳ್ಳೋಕೆ ಯತ್ನ ಮಾಡ್ತಾ ಇದೆ. ಡೆತ್ ಓವರ್ ಸ್ಪೆಷಲಿಸ್ಟ್ ಶಮಿ ಕೈ ಬಿಟ್ಟಿದ್ದೆ ಗುಜರಾತ್ ತಪ್ಪು. 2023ರ ಐಪಿಎಲ್ ಟೂರ್ನಿಯ ಪರ್ಪಲ್ ಕ್ಯಾಪ್ ವಿಜೇತ ವೇಗಿ ಮೊಹಮ್ಮದ್ ಶಮಿ ಅವರನ್ನ ಗುಜರಾತ್ ಟೈಟನ್ಸ್ ಫ್ರಾಂಚೈಸಿ ಅಚ್ಚರಿಯ ರೀತಿಯಲ್ಲಿ ಕೈಬಿಟ್ಟಿದೆ. ಇದು ಗುಜರಾತ್ ಪಾಲಿಗೆ ದೊಡ್ಡ ಹೊಡೆತ ಕೊಡೋ ಎಲ್ಲಾ ಸಾಧ್ಯತೆ ಇದೆ. 2013ರಲ್ಲಿ ಮೊಹಮ್ಮದ್ ಶಮಿ ಐಪಿಎಲ್ಗೆ ಪದಾರ್ಪಣೆ ಮಾಡಿದ್ರು. ಇವರು KKR, ಡೆಲ್ಲಿ ಕ್ಯಾಪಿಟಲ್ಸ್, ಪಂಜಾಬ್ ಕಿಂಗ್ಸ್ ಹಾಗೆ ಗುಜರಾತ್ ಟೈಟನ್ಸ್ ಪರ ಬೌಲಿಂಗ್ ಮಾಡಿದ್ದಾರೆ. ಒಟ್ಟು 110 ಪಂದ್ಯಗಳನ್ನು ಆಡಿದ್ದು ಇದರಲ್ಲಿ 127 ವಿಕೆಟ್ಗಳನ್ನು ಪಡೆದಿದ್ದಾರೆ. ಪವರ್ ಪ್ಲೇ ಹಾಗೆ ಡೆತ್ ಓವರ್ಗಳಲ್ಲಿ ಒಬ್ಬ ಸ್ಟಾರ್ ಬೌಲರ್. ತಮ್ಮ ವೇರಿಯೇಷನ್ ಮೂಲಕ ಎದುರಾಳಿ ಬ್ಯಾಟರ್ಗಳನ್ನ ಕಟ್ಟಿ ಹಾಕುವಂತ ತಾಕತ್ತು ಅವರಲ್ಲಿದೆ. ಹೀಗಾಗಿ ಈ ಸಲ ಯಾವ ತಂಡ ಸೇರಿಕೊಳ್ತಾರೋ ಕಾದು ನೋಡಬೇಕು. ಇನ್ನು ಇವರಷ್ಟೇ ಅಲ್ಲ, ಶ್ರೇಯಸ್ ಅಯ್ಯರ್, ಇಶಾನ್ ಕಿಶನ್, KL ರಾಹುಲ್ ಸೇರಿದಂತೆ ಸಾಕಷ್ಟು ಪ್ಲೇಯರ್ಸ್ ಹರಾಜಿನಲ್ಲಿದ್ದಾರೆ. ಈ ಸಲ ದಾಖಲೆಯ ಬೆಲೆಗೆ ಬಿಡ್ಡಿಂಗ್ ನಡೆಯೋದಂತೂ ಪಕ್ಕ. ನಮಸ್ಕಾರ.